ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿಗೆ ಎಲ್ಲ ನೆನಪಾಗೋಯ್ತಾ? ಹಾಗಾದರೆ ತನ್ನ ತಾಯಿನೇ ಶಾರದಾ ಹಾಗೆ ಅಚ್ಯುತನೇ ತನ್ನ ಒಂದು ಸೋದರತೆ ಮಗ ಅನ್ನೋ ವಿಷಯ ಗೊತ್ತಾಗೆ ಹೋಯ್ತಾ? ಭೂಮಿಗೆ ಹಳೇದೆಲ್ಲ ನೆನಪಾಗ್ತಿದ್ರೆ ಇತ್ತ ಕಡೆ ಭೂಮಿ ಮೇಲೆ ನಿಜಕ್ಕೂ ಒಂದು ದೊಡ್ಡ ದಾಳಿನೇ ನಡೆದು ಹೋಯ್ತಾ? ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಹುಟ್ಟುಹಬ್ಬ ಹಾಗೆ ಮನಸ್ವಿನಿ ಹುಟ್ಟುಹಬ್ಬ ಇರೋದ್ರಿಂದ ಇಡೀ ಮನೆಯವ್ರು ಎಲ್ಲರೂ ಕೂಡ ಆಶ್ರಮಕ್ಕೆ ಹೋಗಿದ್ದಾರೆ. ಆ ಒಂದು ಆಶ್ರಮದಲ್ಲಿ ಭೂಮಿ ಬರ್ಡೇಯನ್ನು ಆಚರಿಸಲಾಗುತ್ತೆ. ಅಲ್ಲಿಗೆ ಶ್ವಾರ್ಥಮನ್ನು ಕರ್ಕೊಂಡು ಲಕ್ಷ್ಮಕ ಕೂಡ ಬರ್ತಾರೆ. ಅದೇ ಒಂದು ಸಮಯದಲ್ಲಿ ಅಲ್ಲಿಗೆ ಅಶ್ವಿನಿ ಕೂಡ ಎಂಟ್ರಿ ಕೊಡ್ತಾಳೆ. ಅಶ್ವಿನಿಯನ್ನು ನೋಡಿದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳು ಅಂತ ಹೇಳಿ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ತದನಂತರ ನೀವೆಲ್ಲ ಬಂದಿದ್ರ ಅಂತ ಗೊತ್ತಿದ್ರೆ ಖಂಡಿತ ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ ಅಂತ ನಾಟಕ ಮಾಡಿ ಅಶ್ವಿನಿ ಅಲ್ಲಿಂದ ಹೋಗ್ತಾಳೆ. ಅಶ್ವಿನಿ ಕಡೆ ರೌಡಿಗಳು ಹೊರಗಡೆನೆ ಕಾಯ್ತಾ ನಿಂತಿದ್ದಾರೆ. ಇದರ ನಡುವೆ ಶಾರದಾ ಮತ್ತು ಲಕ್ಷ್ಮಿ ಒಳಗಡೆನೆ ಬರ್ತಿದ್ದಾಗನೇ ಇತ್ತ ಕಡೆ ಭೂಮಿ ಲಕ್ಷ್ಮಕನ ಮತ್ತು ಶಾರದಮ್ಮನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರೆ. ಆ ಒಂದು ಸಮಯದಲ್ಲಿ ಭೂಮಿ ಶಾರದಮ್ಮನ ನೋಡಿ ಶಾರದಮ್ಮ ಇವರೇ ಅಲ್ವಾ ಅಂತ ಹೇಳಿ ಶಾಕ್ ಆಗ್ತಾಳೆ. ಹೋಗಿ ಅವರನ್ನು ಅಪ್ಕೋತಾಳೆ. ಇದನ್ನೆಲ್ಲನೂ ಕೂಡ ನೋಡಿದ್ದೆ ಅತ್ತ ಕಡೆ ಅಶ್ವಿನಿ ಕೂಡ ದೊಡ್ಡ ಶಾಕ್ಗೆ ಒಳಗಾಗ್ತದಾಳೆ. ಏನಿದು ನನ್ನ ಪ್ಲಾನ್ ಉಲ್ಟಾ ಹೊಡೆದ್ಬಿಡ್ತಾಳ ಅಂತ ಹೇಳಿ. ತದನಂತರ ದೊಡ್ಡ ಸಾಹೇಬರು ಚಿಕ್ಕ ಸಾಹೇಬರು ಎಲ್ಲರನ್ನ ಕೂಡ ಕರ್ಕೊಂಡು ಬರಬೇಕು ಅಂತ ಹೇಳಿ ಶಾರದಮ್ಮ ಬದುಕಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ಮನೆಯವ್ರನ್ನ ಕರ್ಕೊಂಡು ಬರುವುದಕ್ಕೆ ಅಂತ ಹೋಗ್ತಾಳೆ. ಬಟ್ ಅದರ ನಡುವೆ ಅಶ್ವಿನಿಯನ್ನ ನೋಡಿ ಗಾಬರಿ ಆದಂತಹ ಶಾರದಮ್ಮ ಅಲ್ಲಿಂದ ಹೊರಟೋಕೆ ಸಿದ್ಧವಾಗ್ತಾರೆ. ಆದರೆ ಲಕ್ಷ್ಮಕ ತಡೆಯೋ ಪ್ರಯತ್ನ ಮಾಡಿದ್ರು ಕೂಡ ಶಾರದಮ್ಮ ಹೊರಟೇ ಬಿಡ್ತಾರೆ. ಇದರ ನಡುವೆ ಶಾರದಮ್ಮ ಮುಂದೆ ಹೋಗ್ತಿರ್ಬೇಕಿದ್ರೆ ಇಲ್ಲಿ ಲಕ್ಷ್ಮಕನ ಯಾರು ಅಡ್ರೆಸ್ ಕೇಳೋ ರೀತಿಯಲ್ಲಿ ಲಾಕ್ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅಶ್ವಿನಿ ಕಡೆ ರೌಡಿಗಳು ಶಾರದಮ್ಮನ ಎತ್ತಾಕೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ಲಕ್ಷ್ಮಕಂಗೆ ಗೊತ್ತಾಗೋದಿಲ್ಲ ಯಾರು ಏನು ಮಾಡಿದ್ರು, ಶಾರದವರು ಎಲ್ಲಿ ಹೋದ್ರು ಅಂತ. ತದನಂತರ ಈ ಕಡೆ ಭೂಮಿ ಮನೆಯವರ ಹತ್ರ ಎಲ್ಲರ ಹತ್ರ ಹೇಳಿ ಶಾರದಾ ಮನೆ ನಮ್ಮ ಮನೆಯಲ್ಲಿ ಅಂದರೆ ಲಕ್ಷ್ಮಕ್ಕನ ಮನೇಲಿ ಇದ್ದಂಥ ಕವಿತಮ್ಮ ಅವರು ಮತ್ತು ಶಾರದಮ್ಮ ಒಂದೇನೆ ನಮ್ಮ ಮನೆಗೆ ಭಿಕ್ಷಕರಾಗಿ ಒಂದಷ್ಟು ದಿನಗಳ ಕಾಲ ಮುಖ ಮುಚ್ಕೊಂಡು ಬರ್ತಿದ್ರಲ್ವ ಅವರೇನೆ ಶಾರದಮ್ಮ ಅವರು ಇಲ್ಲಿಗೆ ಬಂದಿದ್ದಾರೆ ಲಕ್ಷ್ಮಕ್ಕನ ಜೊತೆ ಬನ್ನಿ ಅಂತ ಹೇಳಿ ಇಡೀ ಮನೆ ಮಂದಿನ ಕರ್ಕೊಂಡು ಬರ್ತಾರೆ. ಈ ಕಡೆ ಲಕ್ಷ್ಮಕ್ಕ ಮಾತ್ರ ಇರ್ತಾರೆ. ಆಗ ಭೂಮಿ ಲಕ್ಷ್ಮಕ್ಕ ಶಾರದಮ್ಮ ಅವರು ಎಲ್ಲಿ ಅಂದಾಗ ನಾನು ಹಿಡಿಯೋ ಪ್ರಯತ್ನ ಮಾಡ್ದೆ, ಹೊರಟುಬಿಟ್ಟು ಹೆದರ್ಕೊಂಡು ಅಂದಾಗ ತುಂಬಾ ಗಾಬರಿ ಆಗತ್ತೆ. ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಇಲ್ಲಿ ಭೂಮಿ ಮಾತನ್ನು ನಂಬಬೇಕು ನಂಬಾರ್ದು ಅನಿಸ್ಬಿಡುತ್ತೆ. ಬಿಕಾಸ್ ಯಾಕೆ ಶಾರದಾ ಭಿಕ್ಷೆ ಬೇಡ್ತಾಳೆ ಅಂತ ಹೇಳಿ, ಜೊತೆಗೆ ಯಾರನ್ನ ನೋಡಿ ಇನ್ಯಾರನ್ನೂ ಅಂದ್ಕೊಂಡಿರ್ಬೋದು ಅಂತ ಹೇಳಿ ಕೂಡ ಅನ್ಕೋತಾರೆ. ಬಟ್ ಇಲ್ಲಿ ಲಕ್ಷ್ಮಕ ಕೂಡ ಅದನ್ನೇ ಹೇಳೋದ್ರಿಂದ ಈ ಕಡೆ ಸತ್ಯನ ಕೂಡ ಪ್ರಶ್ನೆ ಮಾಡಿದಾಗ ಲಕ್ಷ್ಮಕ ಹೌದು ನಮ್ಮ ಮನೇಲಿ ಇದ್ದದ್ದೇ ಅವರು ಅನ್ನೋದನ್ನು ಸ್ಪಷ್ಟಪಡಿಸಿದಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಶಾರದಾ ಕವಿತಮ್ಮ ಆಗಿ ಲಕ್ಷ್ಮಕನ ಜೊತೆಲಿ ಇದ್ರು ಅಂತಕ್ಕಂಥದ್ದು. ತದನಂತರ ಇಲ್ಲಿ ಹೇಗಾದರೂ ಮಾಡಿ ಶಾರದಾನ ಹುಡುಕ್ಬೇಕು ಅಂತ ಎಲ್ಲ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕಾಣಿಸೋದಿಲ್ಲ. ಅಜಿತ್ಗೂ ಕೂಡ ವಿಷಯ ಗೊತ್ತಾಗಿದೆ. ಅಜಿತ್ ಕೂಡ ಒಂದು ಕಡೆಯಲ್ಲಿ ಹುಡುಕ್ತಿದ್ದಾರೆ. ಇದರ ನಡುವೆ ನಮ್ಮ ಶಾರದಾ ಭಿಕ್ಷೆ ಬೇಡ್ತಿದ್ಲ ಅಂತ ಹೇಳಿ ತುಂಬಾ ನೊಂದ್ಕೋತಿದ್ದಾರೆ. ಅವಳಿಗೆ ಯಾಕಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಶ್ರವಣ್ ಅವರು ಕೂಡ. ತದನಂತರ ಎಲ್ಲೇ ಹುಡುಕಿದ್ರು ಕೂಡ ಸಿಗದೇ ಇದ್ದಾಗ ಈ ಕಡೆ ಸತ್ಯನ ಅಜಿತ್ ಆ ಕಡೆ ಹುಡುಕ್ತಿದ್ದಾನೆ. ನಾವೆಲ್ಲ 2 ಟೀಮ್ ಆಗಿ ಹುಡ್ಕೋಣ, ಭೂಮಿ ನೀನು ಕೂಡ ಅವ್ರ ಜೊತೆ ಹೋಗಿ ಹುಡ್ಕು, ನಾವೆಲ್ಲ ಸೇರಿಕೊಂಡು ಇಲ್ಲಿ ಹುಡುಕ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಅಜಿತ್ ಮತ್ತು ಭೂಮಿ ಕೂಡ ಎಲ್ಲ ಕಡೆ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಬಟ್ ಎಲ್ಲೂ ಕೂಡ ಶಾರದಮ್ಮ ಕಾಣಿಸೋದಿಲ್ಲ. ಆ ಕಡೆ ಅಶ್ವಿನಿ ಕಡೆ ರೌಡಿಗಳು ಇಲ್ಲಿ ಅಶ್ವಿನಿಗೆ ಕಾಲ್ ಮಾಡಿದೆ, ಮೇಡಮ್ ನಮ್ಮ ಕಸ್ಟಡಿಲಿದ್ದಾರೆ ಶಾರದಾ ಅಂತ, ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಮ ಜೊತೆಯಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇದರ ನಡುವೆ ದಿವ್ಯಾನಿ ನಿಜಕ್ಕೂ ಕೂಡ ಭೂಮಿ ಮಾತನ್ನು ನಂಬೋದಕ್ಕೆ ತಯಾರಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಹುಡ್ಕೊಂಡು ಹೋಗಬೇಕಿದ್ರೆ ಅಯ್ಯೋ ಎಲ್ಲರೂ ಕೂಡ ಶಾರದಾನ ಹುಡ್ಕೊಂಡು ಹೋಗ್ತೀನಿ ಅನ್ಕೋತಾರೆ. ಬಟ್ ಶಾರದಾ ಸತ್ತು 20 ವರ್ಷ ಆಗಿದೆ. ಪುರುಷೋತ್ತಮ್ಗೆ ಹೇಳಿ ನಾನೇ ಅವಳನ್ನು ಸಾಯಿಸಿ ಮುಸ್ಲಿಂ ಆಯ್ಕೆ ಹಾಕು ಅಂತ ಹೇಳಿದೆ. ಅಂಥವಳು ಬರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆಕೆ ಸತ್ತು ಹೋಗಿದ್ದಾಳೆ. ಇವರ ಆತ್ಮನ ಹುಡ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳಿ ದಿವ್ಯಾನಿ ಅನ್ಕೋತಾರೆ. ಇದರ ನಡುವೆ ಏನಾದರೂ ಭೂಮಿ ಹೇಳಿದ ಮಾತು ನಿಜ ಆಗಿದ್ರೆ ಏನಪ್ಪ ಮಾಡೋದು? ಅವಳು ಸತ್ಯಕ್ಕೆ ತಲೆ ಹೊಡೆದಾಗೆ ಹೇಳ್ತಿದ್ದಾಳಲ್ಲ ನಾನು ನೋಡಿದೆ ಅಂತ ಏನಿರ್ಬೋದು? ಹಾಗಿದ್ರೆ ನಿಜಕ್ಕೂ ನನ್ನ ಒಂದು ಲೆಕ್ಕಾಚಾರ ಮೀರಿ ಶಾರದಾ ಬದುಕ್ಬಿಟ್ಲ ಅಂತ ದಿವ್ಯಾನಿ ಅನ್ಕೋತಾರೆ. ಇಲ್ಲ, ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಭೂಮಿ ಯಾರನ್ನ ನೋಡಿ ಇನ್ಯಾರನ್ನೂ ಅಂದ್ಕೊಂಡಿದ್ದಾಳೆ ಅಂತ ತಮ್ಮನ್ನು ಸಾವೇ ಸಮಾಧಾನ ಮಾಡ್ಕೋತಾರೆ. ಈ ಒಂದು ಕ್ಷಣಕ್ಕೂ ಕೂಡ ಅಶ್ವಿನಿ ದಿವ್ಯಾನಿಯನ್ನು ಭೇಟಿ ಮಾಡಿದ್ದು ಶಾರದಾ ವಿಷಯವನ್ನು ಅಶ್ವಿನಿ ದಿವ್ಯಾನಿಗೆ ತಿಳಿಸಿಲ್ಲ. ತದನಂತರ ಇತ್ತ ಕಡೆ ಅಚ್ಯುತ್ ಮತ್ತು ಭೂಮಿ ಒಂದು ಜಾಗಕ್ಕೆ ಬರ್ತಾರೆ. ಒಂದು ಜಾಗಕ್ಕೆ ಬರ್ತಿದ್ದಾಗ ಯಾಕೆ ಸಾಹೇಬ್ರಿಗೆ ಯೋಚನೆ ಮಾಡ್ತಿದ್ರ? ಏನು ಯೋಚನೆ ಮಾಡಿಬಿಡಿ, ಖಂಡಿತವಾಗ್ಲೂ ಕೂಡ
ನಮಗೆ ಶಾರದಮ್ಮ ಸಿಗ್ತಾರೆ ಅಂತ ಭೂಮಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಅಚ್ಯುತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಮನಸ್ವಿನಿ ಫೋಟೋ ಕೊಟ್ಟು ಈಗ ಹೇಗಿದ್ದಾಳೆ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ಜನರೇಟ್ ಮಾಡೋದಕ್ಕೆ ಕೊಟ್ಟಿದ್ವಿ ಅಲ್ವಾ, ಆ ಒಂದು ಫೋಟೋ ಬಂದಿದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂದಾಗ ಹೌದಾ ತೋರಿಸಿ ನೋಡೋಣ ಅದು ಯಾರು ಅಂತ, ಹೇಗಿದ್ದಾರೆ ಅಂತ ಹೇಳಿ ಭೂಮಿ ಕೇಳಿದಾಗ ಆ ಒಂದು ಫೋಟೋವನ್ನು ತೋರಿಸ್ತಾರೆ. ನೋಡಿದೆ ಭೂಮಿ ಕೂಡ ಶಾಕ್ ಆಗ್ತಿದ್ದಾಳೆ. ಬಿಕಾಸ್ ಆ ಒಂದು ಫೋಟೋದಲ್ಲಿ ಇರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಅಶ್ವಿನಿ ಆಗಿದ್ದಾಳೆ. ಹಾಗಿದ್ರೆ ಅಶ್ವಿನಿನೇ ಮನಸ್ವಿನಿನ, ಹಾಗಿದ್ರೆ ಇಷ್ಟು ದಿನ ನಾವು ತಪ್ಪು ತಿಳ್ಕೊಂಡ್ಬಿಟ್ವಾ ಅಂತ ಭೂಮಿ ಹೇಳಿದಕ್ಕೆ ಇಲ್ಲ, ಖಂಡಿತ ತಪ್ಪು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಖಂಡಿತವಾಗ್ಲೂ ಈಕೆ ಮನಸ್ವಿನಿ ಅಲ್ವೇ ಅಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದಾಗ ಏನಿದು ಸಾಹೇಬ್ರೆ ಮನಸ್ವಿನಿ ಫೋಟೋ ಅಂತ ಅಂತಿದ್ರ, ಈಗ ಮನಸ್ವಿನಿನೇ ಅಲ್ಲ ಅಂತಿರಲ್ಲ ಅಂದಾಗ ಇಲ್ಲೂ ಏನೋ ಪ್ಲ್ಯಾನ್ಡ್ ಆಗಿದೆ ಅಂತ ಅನ್ನಿಸ್ತದೆ. ನಾನು ದೇವಸ್ಥಾನದಲ್ಲಿ ಇರಬೇಕಿದ್ರೆ ಅಶ್ವಿನಿ ಬರ್ತಾಳೆ, ಅದೇ ಟೈಮ್ಗೆ ನಾನು ಫೋಟೋ ಬರುತ್ತೆ, ಮತ್ತು ನಾನು ಅವನಿಗೆ ಕಾಲ್ ಮಾಡಿ ಕೇಳಿದ್ರೆ ಅವನು ಆಲ್ರೆಡಿ ಯು ಕ್ಯಾನ್ ಇದ್ದೀನಿ ಅಂತ ಹೇಳ್ತಾನೆ. ನಾನು ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗೂ ಪ್ಲ್ಯಾನ್ ಮಾಡಿ ಏನೋ ಕುತಂತ್ರ ನಡೆದು ಅಶ್ವಿನಿ ಫೋಟೋನೇ ಮನಸ್ವಿನಿ ಫೋಟೋ ಆಗಿ ನನ್ನ ಬಳಿಗೆ ಬಂದಿದೆ ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಜೊತೆಗೆ ಈ ಒಂದು ಫೋಟೋವನ್ನು ಶ್ರವಣ್ ಸಾಹೇಬ್ರು ನೋಡಿಬಿಟ್ರೆ ಖಂಡಿತ ಅವಳೇ ನಮ್ಮ ಮನಸ್ವಿನಿ ಅನ್ಕೊಂಡ್ಬಿಡ್ತಾರೆ ಅಂತ ಭೂಮಿ ಹೇಳೋದಕ್ಕೆ ಖಂಡಿತ ನಿಜ ಭೂಮಿ, ನೀನು ಹೇಳ್ತಿರೋದು 100% ಸತ್ಯ. ಇವತ್ತು ಮಾವ ಇರ್ತಕ್ಕಂಥ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಅಶ್ವಿನಿನೇ ಮನಸ್ವಿನಿ ಅನ್ಕೊಳ್ಳೋದಂತೂ ಗ್ಯಾರಂಟಿ. ಅದೇ ಕಾರಣಕ್ಕೆ ನನಗೆ ಮಾತ್ರ ಫೋಟೋ ಕಳಿಸಿ ಮಾವನ್ ಕಳಿಸ್ಬೇಡಿ ಅಂತ ಹೇಳಿದ್ದೀನಿ. ಜೊತೆಗೆ ನಾನು ನಾಳೆ ಒಳಗೆ ಇನ್ವೆಸ್ಟಿಗೇಷನ್ ಮಾಡಿ ಈ ಒಂದು ಫೋಟೋ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು ಅನ್ನೋದನ್ನು ಕೂಡ ಪತ್ತೆ ಹಚ್ಚುತ್ತೀನಿ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಈ ಒಂದು ವಿಷಯವನ್ನು ನೀನು ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾಗ ನೀವು ನನಗೆ ಹೇಳಿಬಿಟ್ರಿ ಅಂತ ಭೂಮಿ ಹೇಳ್ತಾಳೆ. ಹೌದು ನಾನು ನಿನ್ಗೆ ಹೇಳಿದೆ, ಯಾಕಂದರೆ ನಿನ್ನ ನಡುವೆ ಯಾವುದೇ ರೀತಿ ಮುಚ್ಚುಮರೆ ಇರಬಾರ್ದು, ನಾನು ನಿನ್ನನ್ನು ತುಂಬ ನಂಬ್ತೀನಿ, ಇತ್ತೀಚೆಗೆ ನಾವಿಬ್ಬರು ಬೇರೆ ಅಲ್ಲ ಅಂತಾನೆ ಭಾವಿಸ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಅಚ್ಯುತ್ ಹೇಳಿದಾಗ ಈ ಕಡೆ ಭೂಮಿ ಸರಿ ಆಯಿತು ಸಾಹೇಬ್ರೆ ನಾನು ಯಾರಿಗೂ ಹೇಳೋದಿಲ್ಲ ಅಂತಾಳೆ. ಹಾಗೆ ಮುಂದೆ ನೋಡ್ತಾ ಅವಳಿಗೆ ಹಳೇದಲ್ಲ ನೆನಪಾಗ್ತದೆ. ಬಿಕಾಸ್ ಆ ದೇವಿಯಾನಿ ಶಾರದಾ ಮತ್ತು ಅವರ ಮಗಳು ಮನಸ್ವಿನಿ ಮೇಲೆ ಅಟ್ಯಾಕ್ ಮಾಡಿದಂಥ ಜಾಗನೇ ಅದಾಗಿದೆ. ಈ ಕಡೆ ಭೂಮಿ ನೋಡ್ತಾ ಇದ್ದಾಗೆ ಒಂದು 20 ವರ್ಷಗಳಿಂದ ಇದೇ ಒಂದು ಜಾಗದಲ್ಲಿ ನಮ್ಮ ಬದುಕಿನಲ್ಲಿ ದೊಡ್ಡ ಒಂದು ಅನಾಹುತನೇ ನಡೆದು ಹೋಯಿತು. ಅವತ್ತು ಶ್ರವಣ್ ಮಾವ ಇಲ್ಲಿ ಮನಸ್ವಿನಿಯನ್ನು ಶಾರದಾತ್ಯನ ಬಿಡದೆ ಹೋಗಿದ್ದರೆ ಇವತ್ತು ನಾವು ಈ ಪರಿಸ್ಥಿತಿಯನ್ನು ಅನುಭವಿಸ್ತಾನೆ ಇರಲಿಲ್ಲ. ಇಲ್ಲೇ ಅಂಥ ಘಟನೆ ನಡೆದಿತ್ತು ಅಂದಾಗ ಈ ಕಡೆ ಭೂಮಿಗೆ ಎಲ್ಲ ಬ್ಲರಿ ಆಗಿ ದೇವಿಯಾನಿ ಹಾಗೆ ಶಾರದಮ್ಮ ಎಲ್ಲರೂ ಕೂಡ ಕಾಣಿಸ್ತಿದ್ದಾರೆ. ಶ್ರವಣ್ ಅವರು ಗಾಡಿ ಕೆಟ್ಟೋಯ್ತು ಅಂತ ಮೆಕ್ಯಾನಿಕ್ ಜೊತೆ ಹೋಗೋದು, ಅಲ್ಲಿಗೆ ಪುರುಷೋತ್ತಮ್ ಜೊತೆಯಾಗಿ ದೇವಿಯಾನಿ ಬಂದು ಶಾರದಮ್ಮ ಅವ್ರಿಗೆ ಹೊಡೆದು ಅವರನ್ನು ಅಂತ್ಯ ಮಾಡೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಭೂಮಿ ನೆನಪು ಮಾಡ್ಕೊತಿದ್ದಾಳೆ. ತದನಂತರ ಇಲ್ಲಿ ಭೂಮಿ ನೆನಪು ಮಾಡ್ಕೊತಿದ್ದಾಗೆ ಅವಳಿಗೆ ತುಂಬಾ ಗಾಬರಿ ಆಗಿಬಿಡುತ್ತೆ, ಜೋರಾಗಿ ಚೀರ್ಕೊಂಡ್ಬಿಡ್ತಾಳೆ. ಭೂಮಿ ಏನಾಯಿತು ಅಂತ ಹೇಳಿ ಅಚ್ಯುತ್ ಬಂದಾಗ ಏನೂ ಆಗಿಲ್ಲ, ನನ್ನನ್ನು ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಿ ಅಚ್ಯುತ್ ಮತ್ತು ಭೂಮಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭೂಮಿ ಮನೆ ಒಳಗಡೆ ಬರ್ತಿದ್ದಾಳೆ, ಅಚ್ಯುತ್ ಫೋನ್ ಬಂತು ಅಂತ ಆ ಕಡೆ ಹೋಗ್ತಾರೆ. ಈ ಕಡೆ ಭೂಮಿಗೆ ಮತ್ತೆ ಇಲ್ಲಿ ಪುಟ್ಟ ಅಚ್ಯುತ್ ಹಾಗೆ ಪುಟ್ಟ ಮನಸ್ವಿನಿ ಕಾಣಿಸ್ತಿದ್ದಾರೆ. ಅವರಿಗೂ ಆಟ ಆಡ್ತಿರ್ತಕ್ಕಂಥ ದಿನಗಳು ಪ್ರತಿಯೊಂದು ಕೂಡ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತದೆ. ಮನೆ ಒಳಗಡೆ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ, ಅವರು ಕೂಡ ಎಲ್ಲ ಕಡೆ ಹುಡ್ಕೊಂಡು ಬಂದರು, ಬಟ್ ಎಲ್ಲೂ ಕೂಡ ಕಾಣಿಸಿಗ್ಲಿಲ್ಲ. ಆ ಕಡೆ ಜನರೇಟ್ ಮಾಡಿರೋರಿಗೆ ಶ್ರವಣ್ ಕಾಲ್ ಮಾಡಿ ಕೇಳಿದಾಗ ಇಲ್ಲಿ ಯಾವುದೇ ರೀತಿಯ ಫೋಟೋ ಇನ್ನೂ ಕೂಡ ನಿಮ್ಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಚ್ಯುತ್ ಅವರು, ನಾನು ಅವರು ಕಳಿಸಿದ್ದೀನಿ ಅಂದಾಗ ಶ್ರವಣ್ಗೆ ಶಾಕ್ ಆಗುತ್ತೆ, ಏನಿದು ಯಾಕೆ ಅಚ್ಯುತ್ ಈ ರೀತಿ ಮಾಡ್ತಾ ಅಂತ ಹೇಳಿ. ನಂತರ ಇಲ್ಲಿ ಭೂಮಿ ಹಾಗೆ ತಲೆ ಸುತ್ತು ಹೊರಗಡೆ ಬಿದ್ದ ತಕ್ಷಣ ಈ ಕಡೆ ಅಚ್ಯುತ್ ಹೋಗಿದೆ ಭೂಮಿಯನ್ನು ಕಾಪಾಡಿ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ನಂತರ ಇಲ್ಲಿ ಶ್ರವಣ್ ಅಚ್ಯುತ್ನ ಕೇಳ್ತಿದ್ದಾರೆ, ಯಾಕೆ ಅಚ್ಯುತ ನೀನು ನನಗೆ ಫೋಟೋ ಕಳಿಸ್ಬಾರ್ದು ಅಂತ ಹೇಳಿದೆ, ಸರ್ಪ್ರೈಸ್ ಇರಬೇಕು ಅಂತ ಹೇಳಿದಾಗ ಈ ಕಡೆ ಅಚ್ಯುತ್ಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ತೋರಿಸೋ ಫೋಟೋನ ಅಂತಿದ್ದಾಗೆ ಅಚ್ಯುತ್ ಫೋಟೋವನ್ನು ತೋರಿಸ್ತಿದ್ದಾರೆ. ಹಾಗಿದ್ರೆ ಅಶ್ವಿನಿ ಜಾಗದಲ್ಲಿ ಭೂಮಿಯನ್ನಿಟ್ಟು ಮನಸ್ವಿನಿ ಅಂತ ಹೇಳಿ ಅಚ್ಯುತ್ ಪೋರ್ಟ್ರೇ ಮಾಡೋಕ್ಕೆ ಮುಂದಾಗಿದ್ದಾರೆ. ಏನಾಯಿತು ಏನು ಕಥೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.